ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ 8ನೇ ವಿಷಯ ವಿಜ್ಞಾನ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನುವಂತ ಘಟಕ 8ನೇ ತರಗತಿ ವಿಜ್ಞಾನದ 2ನೇ ಘಟಕಕ್ಕೆ ಸಂಬಂಧಪಟ್ಟಂತೆ LB ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಇದರ ಬಗ್ಗೆ ವಿವರಣೆ ಈಗಾಗಲೇ ನೀಡಿದ್ದೇನೆ. ಈಗ ನೇರವಾಗಿ ಆ ಒಂದು ಘಟಕವಾರು ಕಿರು ಪರೀಕ್ಷೆಗಳೇ ಹೋಗೋಣ. ತರಗತಿ 8 ವಿಷಯ ವಿಜ್ಞಾನ. ಮೊದಲಿಗೆ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥ 1 ಅಂಕದ 4 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಒಂದನೇದು, ಈಸ್ಟ್ ಸೂಕ್ಷ್ಮಾಣು ಜೀವಿಯನ್ನು ಈ ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ? ಸುಲಭಕ್ಕೆ ಇರುವ ಪ್ರಶ್ನೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಕ್ಸಿಜನ್ ಅನ್ನುವಂಥದ್ದು. ಎರಡನೇ ಪ್ರಶ್ನೆ, ಬ್ರೆಡ್ ಉಬ್ಬುವುದು ಈ ಕಾರಣದಿಂದ. ಇದು ಕೂಡ ಸುಲಭಕ್ಕೆ ಇರುವ ಪ್ರಶ್ನೆ. ಶಾಖ, ರುಬ್ಬುವಿಕೆ, ಈಸ್ಟ್ ನ ಬೆಳವಣಿಗೆ, ನಾದುವಿಕೆ ಅಂತ. ಇನ್ನು ಮೂರನೇ ಅಬ್ಜೆಕ್ಟಿವ್ ಟೈಪ್, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಗಳ ಸಾಮಾನ್ಯ ವಾಹಕ. ಇದು ಸುಲಭಕ್ಕೆ ಇರುವಂತ ಪ್ರಶ್ನೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಜಿರಳೆ, ನೊಣ, ಡ್ರ್ಯಾಗನ್ ಫ್ಲೈ ಅನ್ನುವಂಥದ್ದು. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರತಿ ಜೈವಿಕವನ್ನು ಗುರುತಿಸಿ. ಇದು ಕಠಿಣಕ್ಕೆ ಇರತಕ್ಕಂತ ಪ್ರಶ್ನೆ. ಅಡ್ರಿನಲಿನ್, ಸ್ಟೆಪ್ಟೋಮೈಸಿನ್, ಬೈಲಿರೂಬಿನ್, ಇನ್ಸುಲಿನ್ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ 4 ಪ್ರಶ್ನೆಗಳು, ಇಲ್ಲೂ ಕೂಡ ಒಟ್ಟು 4 ಅಂಕಗಳು. ಐದನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳು ಎಂದರೇನು? ಸುಲಭಕ್ಕೆ ಇರುವ ಪ್ರಶ್ನೆ. ಆರನೇ, ಸೂಕ್ಷ್ಮ ಜೀವಿಗಳು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತವೆ? ಇದು ಸುಲಭಕ್ಕೆ ಇರುವ ಪ್ರಶ್ನೆ. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು? ಇದು ಸುಲಭಕ್ಕೆ ಇರುವ ಪ್ರಶ್ನೆ. 8ನೇ, ಸೂಕ್ಷ್ಮ ಜೀವಿಗಳ ವಿಧಗಳನ್ನು ತಿಳಿಸಿ. ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಪ್ರತಿ ಜೈವಿಕಗಳು ಎಂದರೇನು? ಇದರ ಪಿತಾಮಹ ಯಾರು? ಸಾಧಾರಣಕ್ಕಿರುವ ಪ್ರಶ್ನೆ. 10ನೇ, ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರವನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ? ವಿವರಿಸಿ. ಇದು ಸಾಧಾರಣಕ್ಕಿರುವ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕದ 3 ಪ್ರಶ್ನೆಗಳು, ಒಟ್ಟು 9 ಅಂಕಗಳು. 11ನೇ ಪ್ರಶ್ನೆ, ನಾವು ಕೆಮ್ಮುವಾಗ ಮತ್ತು ಸೀನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಿಂದ ಮುಚ್ಚಿಟ್ಟುಕೊಳ್ಳಬೇಕು ಏಕೆ? ವಿವರಿಸಿ ಅಂತ. ಇದು ಹೋಗಿದೆ. ಮುಚ್ಚಿಟ್ಟುಕೊಳ್ಳಬೇಕು ಏಕೆ? ವಿವರಿಸಿ. 12ನೇ ಪ್ರಶ್ನೆ, ಆಹಾರ ವಿಷವಾಗುವಿಕೆ ಎಂದರೇನು? ಇದರ ರೋಗ ಲಕ್ಷಣಗಳನ್ನು ತಿಳಿಸಿ. ಇದು ಕಠಿಣಕ್ಕೆ ಇರುವ ಪ್ರಶ್ನೆ. 13ನೇದು, ಸಂಪರ್ಕದಿಂದ ಹರಡುವ ರೋಗಗಳೆಂದರೇನು? ಕಲುಷಿತ ನೀರು ಮತ್ತು ಕಲುಷಿತ ಆಹಾರದಿಂದ ಉಂಟಾಗುವ ಸಂಪರ್ಕ ರೋಗಗಳಿಗೆ 2 ಉದಾಹರಣೆ ಕೊಡಿ. ಇದು ಕೂಡ ಕಠಿಣಕ್ಕೆ ಇರುವಂತದ್ದು. ಮೊದಲನೇ ಪ್ರಶ್ನೆ ಮಾತ್ರ ಸಾಧಾರಣಕ್ಕೆ ಇರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 5, 4 ಅಂಕದ 1 ಪ್ರಶ್ನೆ, ಒಟ್ಟು ಅಂಕಗಳು 4. 14ನೇ ಪ್ರಶ್ನೆ, ಆಹಾರ ಸಂರಕ್ಷಣೆ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ LB ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಹಾಕ್ತಾ ಇರ್ತೀನಿ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.